ಮ್ಯಾಚ್ ಸೂಪರ್ ಆಗಿತ್ತು. ಲಾಸ್ಟ್ 6 ಹೊಡಿದ್ದು ನೋಡ್ತೀರಿ ಕಪ್ಪು ಕಪ್ಪು ನಮ್ದೇ. 6 ವಿರಾಟ್ ನೆಕ್ಸ್ಟ್ ಕಪ್ಪು ಸಲಿನೂ ನಮ್ದೇ ಕಪ್ಪು. ವಿರಾಟ್ ಕೊಹ್ಲಿ 6 ಹೊಡೆದ್ರೆ ಫಸ್ಟ್ ಒಂದು 6 ಬಾಲ್ ಇತ್ತು. ಫಸ್ಟು 6 ಬಾಲ್ಸ್ ಇತ್ತು. ಆಮೇಲೆ ಫಸ್ಟು ಸಿಂಗಲ್ ಹೊಡೆದ್ರೆ ಆಮೇಲೆ 5 ರನ್ ಇತ್ತು. 5 ರನ್ನಲ್ಲಿ ಹೊಡೆದ್ರೆ 6. ಕಪ್ಪು ನಮ್ದು. ಆಲ್ ದಿ ಬೆಸ್ಟ್. ನಾನು ಇಲ್ಲೇ ಬೆಂಗಳೂರಲ್ಲಿ ಇರೋದು. ಗುಲ್ಬರ್ಗ ನಮ್ಮೂರು ಸ್ವಂತವರು. ಪ್ರತಿ ಸಲನೂ RCB ನಮ್ಮದೇ ಕಪ್ ಹೊಡಿತೆ. ಹೋದ ವರ್ಷ ನೋಡಿದವ್ರೆ, ಈ ವರ್ಷನೂ ಹೊಡಿತಾರೆ. ನಮ್ಮ ಟೀಮ್ ಸೋಲೋ ಸಲುವಾಗಿ 9 ಟೀಮ್ಗಳು ಕಾಯ್ಕೊಂಡು ಕುತ್ಕೊಂಡವ್ರೆ. ಈ ಸಲ ಯಾರ್ಯಾರು ಬ್ರೋ 9 ಟೀಮ್ ಅಂದರೆ ಎಲ್ಲ ಟೀಮ್ ಬರುತ್ತಲ್ಲ ಬ್ರೋ. ಇರೋದು 10 ಟೀಮಲ್ಲಿ 9 ಟೀಮು ನಮ್ಮ RCB ಸೋಲಿ ಅಂತ ಕುತ್ಕೊಂಡವ್ರೆ. ಆದರೆ ಗೆದ್ದಿರೋದು ಅಲ್ಲ, ನಾನು ಕೇಳ್ತಾ ಇರೋದು ಅದ್ರಲ್ಲಿ ಮೇನ್ ಆಗಿರೋ ಒಂದಷ್ಟು ಟೀಮ್ಗಳು ಹೆಸರು ಯಾವ್ದಾದ್ರು ಹೇಳೋದು. ನಮ್ದು ಯಾವ್ದಲ್ರಿ ಇಂಡಿಯಾ ಪಾಕಿಸ್ತಾನ ಥರ ಇರೋದು CSK. ಅವ್ರ ಸಲುವಾಗಿ ನಾವು ಇರೋದು ತಾನೆ. ಅವ್ರು ಸೋತವ್ರು, ನಾವು ಗೆದ್ದೋದ್ವಿ. ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಜೈ RCB. ವಿರಾಟ್ ಕೊಹ್ಲಿ ಹೊಡಿಯೋ 6 RCB ಗೆಲ್ಲೋದು ಫಿಕ್ಸು. CSK ಮನೆಗೆ ಹೋಗಿದ್ದು ಫಿಕ್ಸು. ಜೈ RCB. ಈ ಸಲ ಮ್ಯಾಚ್ ಆಗಿತ್ತು. ಮ್ಯಾಚ್ ಸೂಪರ್ ಆಗಿತ್ತು. ನೆಕ್ಸ್ಟ್ ಸತಿನೂ ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಆಗಿತ್ತು. ಸೂಪರ್ ಆಗಿತ್ತು. ಬ್ರೋ ಏನ್ ಗೊತ್ತಾ, ನಮ್ ಕಿಂಗ್ ಕೊಹ್ಲಿ ಕ್ರೀಜ್ ಲಾಸ್ಟ್ 6 ಅಲ್ಟಿ 27 ನಮ್ದೇ ಕಪ್ಪು. ಪಕ್ಕ ಅಂಕಲ್ ಮಕ್ಕಳಿಗಿನ ಮೇಲೆ ಲಾಲಿಪಾಪೆ. 2 ವರ್ಷ ಬ್ಯಾನ್ ಆಗಿ ಗೆಲ್ಲೋದಲ್ಲ, ಬ್ಯಾಕ್ ಟು ಬ್ಯಾಕ್ ಗೆಲ್ಲೋದು ಕಿಂಗ್ ಕೊಹ್ಲಿ RCB. ಹೆಂಗಿತ್ರಿ ಮ್ಯಾಚ್? ಮಸ್ತ್ ಏಕ್ ನಂಬರ್. RCB ಗೆದ್ರು, ಲೆಗಸಿ ಕಂಟಿನ್ಯೂ ಮಾಡ್ಯಾರ, ಮುಂದೆ ಕಂಟಿನ್ಯೂ ಮಾಡ್ತೀವಿ. ನಾಳೆ ಇನ್ನು ಮುಂದೆ ಹೆಂಗದ್ರೆ ಬಿ RCB ಒಂದೇ. ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಅಲ್ಟಿಮೇಟ್. ವಿರಾಟ್ ಕೊಹ್ಲಿ ಮ್ಯಾಚ್ ಏನು ಕಂಪ್ಲೀಟ್ ಮಾಡಿದ್ರು ಇನ್ನೂ ನೋಡ್ತಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಕಂಪ್ಲೀಟ್ ಮಾಡಲಿ, ಹಿಂಗೆ ಇರಲಿ, ಹಿಂಗೆ ಕಂಟಿನ್ಯೂ ಆಗಲಿ ನಮ್ಮ ಲೆಗಸಿ. ಇನ್ನು ಇದುವರೆಗಾದರೂ IPL ಯಾರು ಹ್ಯಾಟ್ರಿಕ್ ಕಪ್ ಹೊಡೆದಿಲ್ಲ. RCB ಹೊಡಿತಾರೆ 100% ಹೊಡಿತಾರೆ. ಇದೇ ಸೇಮ್ ಕಂಟಿನ್ಯೂ ಟೀಮ್ ಆದರೆ 100% ಹೊಡಿತೀವಿ. ಜಸ್ಟ್ ಮೆಗಾ ಆಕ್ಷನ್ ಆಗಬಾರ್ದು ಇಷ್ಟೇ. ಅದೊಂದೇ ನಮಗೆ ಅಂಜಿಕೆ ಇರೋದು. ಅದು ಬಿಟ್ಟು ಮತ್ತೇನೂ ಇಲ್ಲ. ಸೊ ಎದಕ್ಕಂದರೆ ಮೆಗಾ ಆಕ್ಷನ್ ಆದರೆ ಏನಾಗುತ್ತೆ ಗೊತ್ತಾ? ಸೊ ನಮ್ಮ ಟೀಮ್ಸ್ ನಮ್ಮಲ್ಲಿ ಮೇನ್ ಪ್ಲೇಯರ್ಸ್ ಬಂದುಬಿಟ್ಟು ಕೃಣಾಲ್ ಪಾಂಡೆ ಆಯಿತು, ಸೊ ನಮ್ಮಲ್ಲಿ ಫಿಲ್ ಸಾಲ್ಟ್ ಆಯಿತು, ಟಿಮ್ ಡೇವಿಡ್ ಆಯಿತು. ಇವರೆಲ್ಲ ಹೋಗ್ಬಾರ್ದು. ಅವರೆಲ್ಲರೂ ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಅದೊಂದೇ ನಮಗೆ ಅಂಜಿಕೆ. ಅದು ಬಿಟ್ಟು ಮತ್ತೇನೂ ಇಲ್ಲ. ಸೊ ಈ ಸಲನೂ ಕಪ್ ನಮ್ಮದೇ, ಮುಂದಿನ ಸಲನೂ ಕಪ್ ನಮ್ಮದೇ. ಹಾಗೇ ಆಗುತ್ತೆ. ಜಸ್ಟ್ ಬಿಲೀವ್ ಇನ್ RCB, ದ್ಯಾಟ್ಸ್ ಇಟ್. ಇನ್ನು ಮುಂದೆ ನಾವು ಬಂದೇ ಬರ್ತೀವಿ, ದ್ಯಾಟ್ಸ್ ಇಟ್. ಬ್ರೋ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಕೆಟ್ ಹೋಗ್ಬಿಟ್ಟು ಜಾಸ್ತಿ ವಿಕೆಟ್ ಹೋದು, ಅವಾಗ ಏನು ಭಯ ಅನ್ನಿಸ್ತು ಇನ್ನೊಂದ್ಸಲ? ಒಂದಿಷ್ಟು ಆಗಿಲ್ಲ. ಯಾಕಂದರೆ ನಮ್ಗೆ ಗೊತ್ತು ಇನ್ನು ಮುಂದೆ ಭಯ ಆದರೆ, ಯಾಕಂದರೆ ಗೊತ್ತು ಒಬ್ಬರು ಔಟ್ ಆದರೆ ಇನ್ನೊಬ್ರು ಇದ್ದಾರೆ. ಯಾಕೆ ಈಗ ಇನ್ ಕೇಸ್ ವೆಂಕಟೇಶ್ವರ ರೇಟ್ ಆದರು, ಅವರಾದ್ಮೇಲೆ ಯಾರು ಬಂದರು? ರಜತ್ ಪಟ್ಟಿದಾರ್ ಬಂದರು. ಆದ್ರೂ ನಮ್ಮ ಸ್ಟ್ರೈಕ್ ರೇಟ್ ಇನ್ನೂ ಕಡಿಮೆ ಆಗಿಲ್ಲ. ಮುಂದೆ ಆದರೂ ಆಯ್ತು ಹೇಳ್ತೀನಿ. ಸೊ ದೇವದೇವ್ ಪಡಿಕಲ್ ಬಂದರು, ಅವ್ರು ಚೆನ್ನಾಗಿ ಆಟ ಆಡಿದ್ರು. ಅದಾದಮೇಲೆ ಬಂದುಬಿಟ್ಟು ನಮ್ಮದು ಟಿಮ್ ಡೇವಿಡ್ ಬಂದರು, ಚೆನ್ನಾಗಿ ಅವರು ಆಟ ಆಡಿದ್ರು. ಸೊ ಅಲ್ಲಿ ಏನು ಬಂದರು, ಸ್ಟ್ರೈಕ್ ರೇಟ್ ಇನ್ನೂ ಕಡಿಮೆ ಆಗಿಲ್ಲ. ಸೊ ಅದಕ್ಕೇನೋ ನಮ್ಮ ಸ್ಟ್ರೈಕ್ ರೇಟ್ಗೇನು ಇನ್ನೂವರೆಗೆ ಆಯಿತು. ನಾವು ನಂಬರ್ 1 ಎದಕ್ಕಿದ್ದೀವಿ ಅಂದರೆ ಸ್ಟ್ರೈಕ್ ರೇಟಿಂದನೇ ಅದೀವಿ. ಸೊ ಇದಕ್ಕೇನೋ ನಮಗೆ ಪ್ರಾಬ್ಲಮ್ ಬರೋಲ್ಲ. ಇನ್ನು ಮುಂದಾದರೆ ಭೀ ನಾವು ಹಿಂಗೆ ಆಡ್ತೀವಿ. ಲೈಕ್ ಡೇಂಜರಸ್ ಪ್ಲೇಯರ್ಸ್ ಅಂದ್ರೆ RCB ಇರಬೇಕು. ಅದಿರುತ್ತೆ, ಮುಂದೆ ಆದರೂ ಇರುತ್ತೆ. ಸೊ ಮುಂದೆ ಅಪೋನೆಂಟ್ ಪ್ಲೇಯರ್ಸ್ ಅವ್ರು ಭಯ ಪಡಬೇಕಂದ್ರೆ RCBನೇ. ಮುಂದಿನ ಸಲ ಕಪ್ಪು ನಮ್ದೇ. UK ಬಾಯ್ಸ್ ಬೈ ಹೆಂಗಿತ್ತು ಬೈ? ಸಕ್ಕತ್ತಾಗಿತ್ತು ಬೈ. ಬೆಂಕಿ ಬ್ಯಾಟಿಂಗ್ ಬಾಯ್ ಕಣ. ಗುಲ್ಬರ್ಗಲ್ಲಿ ನೋಡಕ್ ಬಂದೇವೆ. ಸ್ಪೆಷಲ್ ಗುಲ್ಬರ್ಗಲ್ಲಿಂದ ಬಂದೇವ್ ನಾವು. ಎಲ್ಲಿ ನೋಡಕ್ ಬಂದಿದ್ರಿ? ಇಲ್ಲೇ ಬಂದೇಣ. ಫೋನ್ ನೋಡ್ಕೊಂಡು ಬಂದೇವು. ಈ ಕಡೆ MG ರೋಡಿಗೆ ಬರ್ಬೇಕಂತ ಸ್ಪೆಷಲ್ ಬಂದೇವು. MG ರೋಡಿಗೆ ಸ್ಪೆಷಲ್ ಬಂದೇವು. ಗುಲ್ಬರ್ಗ ಸ್ಟೈಲ್ ಹೇಳೋದಾದ್ರೆ ಇವತ್ತಿನ ಮ್ಯಾಚ್ ಹೆಂಗಿತ್ತು? ಪಕ್ಕ ಬೆಂಕಿ ಮ್ಯಾಚ್ ಅಣ್ಣ ನಮ್ದು. ಕೊಹ್ಲಿ ಬೆಂಕಿ. ನಮ್ಮ ಬ್ಯಾಟಿಂಗ್ ಅಂದ್ರೆ ಕೊಹ್ಲಿ ಬೆಂಕಿ ಬ್ಯಾಟಿಂಗ್. ಆಲ್ವೇಸ್ ಬೆಂಕಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬವಯ್ಯ, ಎನ್ನ ಶಿರವೇ ಹೊಣ್ಣೆ ಕಳಸವಯ್ಯ, ನಿಮ್ಮ ಬಸವಣ್ಣವ್ರು ರಚನೆ ಹೇಳತ್ತೀರಿ. ಜೀವಾಳವಯ್ಯ ಕೂಡಲ ಸಂಗಮ ದೇವ. ಖುಷಿನೇ ಅನಿಸ್ತಾ ಇದ್ ಬ್ರೋ. ಈ ಸಲ ಕಪ್ ನಮ್ದೇ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ನೋಡೋದು ಹೆಂಗೆ? ಖುಷಿ ಆಗ್ತಾರೆ ಬ್ರೋ. ನಾವು ಅವ್ರದ್ದು ದೊಡ್ಡ ಫ್ಯಾನ್. ನೋಡಿ ಜರ್ಸಿನೂ ಅವ್ರದ್ದೇ ಹಾಕಿದ್ದೀವಿ ಎಲ್ಲ. RCB ಕಪ್ ಗೆದ್ರು, ಇದೆಲ್ಲ ಆಯ್ತು ಓಕೆ. ಆದರೆ RCB ಫೈನಲ್ ನಮ್ಮ ಬೆಂಗಳೂರಲ್ಲಿ ನಡಿಬೇಕಿತ್ತು. ನಮ್ಮ ರಾಜಕಾರಣಿಗಳಿಂದ ಶಿಫ್ಟ್ ಆಗಿ ನಮ್ಗೆ ಒಂದು ಚಾನ್ಸ್ ಮಿಸ್ ಆಯ್ತು ಅನ್ಸುತ್ತಾ? ಇಲ್ಲ ಬ್ರೋ, RCBಗೆ ಸಪೋರ್ಟ್ ಬ್ರೋ. ಬ್ರೋ ಇವಾಗ ಬೆಂಗಳೂರಲ್ಲಿ ನಡೆದಿದ್ರೆ ಬೆಂಗಳೂರಲ್ಲಿರುವಂಥ RCB ಅಭಿಮಾನಿಗಳೆಲ್ಲ ಹೋಗಿ ನೋಡ್ಬೋದಿತ್ತು. ಬೆಂಗಳೂರಲ್ಲಿ ನಡೆದಿದೆ ಅದು ನಿಜ. ಆದರೆ ಲಾಸ್ಟ್ ಟೈಮ್ ಆ ಥರ ಆಗೋದ್ರಿಂದ ಸ್ವಲ್ಪ ಎಲ್ರಿಗೂ ಭಯ ಇತ್ತು. ಆದರೆ ಮ್ಯಾಚ್ ನಡೆದಾಗ ಆಗಿದ್ದಲ್ಲ. ಅದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಬ್ರೋ.
ಅದರಿಂದ ಆ ಥರ ಓಕೆ. ಆರ್ ಸಿ ಬಿ ಕಪ್ ಗೆಲ್ತಿದ್ದಾರೆ. ಬ್ರೋ ಮಜಾ, ಫುಲ್ ಮಜಾ. ತುಂಬ ಇಷ್ಟ. ಹಾ. ಈ ಸಲ ಕಪ್ ತಿರ್ಗಾ ನಮ್ಮದೇ. ಈ ಸಲ ಕಪ್ ನಮ್ದಲ್ಲ, ಈ ಸಲಾನು ಕಪ್ ನಮ್ದೇ. ರಾಜಸ್ಥಾನ್. ಎಸ್. ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಬಿಟ್ಟರೆ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ. ಆರ್ ಸಿ ಬಿಲ್ ರೋಹಿತ್ ಶರ್ಮಾ ಇಲ್ಲ. ಬ್ರೋ ಬಟ್ ರೋಹಿತ್ ಶರ್ಮಾನೇ. ಬಂದ್ಬಿಟ್ಟೈತೆ ಏನು ಹೇಳಿ, ಅದೆಲ್ಲ ಮಾತೆ ಬಿಟ್ಟಾಕ್ಬಿಡಿ. ಹಿಂದಿನ ವರ್ಷ ನಮ್ಮ ಕೈಯಲ್ಲಿ ಬಂತು, ಈಗ ವರ್ಷನೂ ನಮ್ಮ ಕೈಯಲ್ಲಿ ಬಂದೈತೆ, ಅಷ್ಟೇ ಸಾಕು. ಏನಂತೀರಾ? RCB ಮುಂದಿನ ವರ್ಷ ನಮ್ಮ ಹತ್ರನೇ ಬರುತ್ತೆ. ಹ್ಯಾಟ್ರಿಕ್ ಆಗಿ ಬರುತ್ತೆ. ಹ್ಯಾಟ್ರಿಕ್, ಎಸ್ ಹ್ಯಾಟ್ರಿಕ್. ಇನ್ನೂ 7 ರನ್ ಬೇಕಾಗಿರೋದಷ್ಟೇ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಹೆಂಗೆ ಅನಿಸ್ತು? ಚೆನ್ನಾಗಿ ಆಡ್ತಾವ್ರೆ, ಇನ್ನೂ ನಾಟ್ ಔಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇಟ್ಸ್ ಬೆಟರ್. RCB ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ವಿ. ಇಟ್ಸ್ ಬೆಟರ್, ಗೆಲ್ಲೇಬೇಕು. ಬಟ್ ಫೈನಲ್ ಮ್ಯಾಚ್ ತುಂಬ ಫೈನಲ್ ಗೆದ್ದಾಯ್ತಾ? ಏನು ಸರ್? ಫೈನಲ್ ಗೆದ್ದಾಯ್ತಾ? ಫೈನಲ್ ಗೆಲ್ಲೇಬೇಕು ಸರ್. ನಾನು ಜೀವ ಆದರೂ ಕೊಡ್ತೀನಿ, ಬಟ್ ಗೆಲ್ಲೇಬೇಕು ಸರ್. ಬ್ರೋ ಗೆದ್ದಾಯ್ತಾ ಆಲ್ರೆಡಿ? ಗೆದ್ದಾಯ್ತು ಅಂತೀರಾ? ನನಗಂತೂ ಜೀವ ಇಲ್ಲಿ ಇಲ್ಲ ಸರ್. ನೀವೇ ಮಾತಾಡ್ತಾ ಇದ್ದೀರಾ, ನೀವು ಹೇಳ್ತಾ ಇದ್ದೀರಾ ಗೆತ್ತಾ ಇದ್ದೀರಾ ಅಂತ, ಬಟ್ ನಾನು ಈ ಪ್ರಪಂಚಲ್ಲೇ ಇಲ್ಲ, ಮೇಲೆ ಎಲ್ಲೋ ಹೋಗ್ಬಿಟ್ಟಿದ್ದೀನಿ. ನಿಜಾಗ್ಲೂ ಸರ್ RCB ಅಷ್ಟು ಫ್ಯಾನ್ ನಾನು. ರಿಯಲಿ ಅಂದರೆ ರಿಯಲಿ. ಓಕೆ, ಥ್ಯಾಂಕ್ ಯು. ಬ್ರೋ ಮ್ಯಾಚ್ ಸಖತ್ತಾಗಿದೆ ಮ್ಯಾಚ್. ಈ ಸಲ ಕಪ್ಪು ನಮ್ಮದೇ. ಈಗ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ಒಳ್ಳೆ ಚೆನ್ನಾಗಿದೆ ಮಾಡಿದ್ದಾರೆ, ಅವರು ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ. ಖುಷಿಯಾಗಿದೆ ನೋಡಿ, ಹ್ಯಾಪಿ ಆಗಿದೆ, ಅದಕ್ಕೆ ಹೇಳಿದೆ. ಈ ಫೈನಲ್ ಮ್ಯಾಚ್ ಬೆಂಗಳೂರಲ್ಲೇ ನಡಿಬೇಕಿತ್ತು, ಆದರೆ ಈಗ ಅಹಮದಾಬಾದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಏನು ಸ್ವಲ್ಪ? ಹೌದು, ಬೆಂಗಳೂರಲ್ಲೇ ಮ್ಯಾಚ್ ಆಗಬೇಕಿತ್ತು, ಆದರೆ ಆಗಲಿಲ್ಲ. ನಮಗೆ ತುಂಬ ಬೇಸರ ಆಗಿದೆ. ಅದಕ್ಕೆ ಏನಾದರೂ ನೆಕ್ಸ್ಟ್ ವರ್ಷದಲ್ಲಿ ಬೆಂಗಳೂರು ಆಗಬೇಕಂತ ನಮ್ಮ ಆಸೆ ಇದೆ ಅಂತ. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್ ನೋಡಿದ ಹೆಂಗೆ? ಸಖತ್ತಾಗಿದೆ, ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ವಿಕೆಟ್ ಹೋದು, ಸ್ಟಾರ್ಟಿಂಗಲ್ಲಿ 4 ವಿಕೆಟ್ ಹೋದು, ಅವಾಗ ಏನು ಅನಿಸ್ತು? ಫಸ್ಟ್ ವಿಕೆಟ್ ಹೋಗುವಾಗ ಸ್ವಲ್ಪ ಬೇಸರ ಆಯಿತು, ಮತ್ತೆ ಅವರು ಆಟ ಆಡುವಾಗ ಫುಲ್ ಮಾಡುವಾಗ ಇದಾಯಿತು ನಮಗೆ. ಎಲ್ಲಾದ್ರೂ ಒಂದು ಸಲ ಭಯ ಅನ್ನಿಸ್ತಾ ಇನ್ನೇನು ಸೋತ್ ಬಿಡ್ತಾರೆ? ಸ್ವಲ್ಪ ಭಯ ಆಯಿತು ಮಿಡ್ಲಲ್ಲಿ, ಮತ್ತೆ ವಿಕೆಟ್ ವಿರಾಟ್ ಕೊಹ್ಲಿ ಆಟ ಆಡುವಾಗ ಕರೆಕ್ಟ್ ಆಯಿತು ಸ್ವಲ್ಪ. ಈ ಸಲ ಕಪ್ ನಮ್ಮದೇ. ಜೈ ಕರ್ನಾಟಕ. ಬ್ರೋ ಇನ್ನೊಂದು ಮಾತು, 155ಗೆ ನಿಲ್ಸೋರೆ ಅಂದರೆ ಅವಾಗಲೇ ಗೊತ್ತಾಯ್ತು ನಾವು RCB ಅವ್ರು ಗೆಲ್ತೀವಿ ಅಂತ. ಅದಕ್ಕೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಷ್ಟೇ. ಇನ್ನು ಮುಂದೆ ನಮ್ಮದೇ ಮ್ಯಾಚು, ನಮ್ಮದೇ ಫಿಕ್ಸು ಅಷ್ಟೇ. ಜೈ RCB. ಅಪ್ಪಂಗೆ ಉಟ್ಬಿಟ್ಟು ಅಪ್ಪನ ಹೆಸರು ಹೇಳ್ರಿ. ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ನಾಟಕದ RCB ಹೆಸರು ಹೇಳ್ರಿ. ಅಪ್ಪಂಗೆ ಉಟ್ಬಿಟ್ಟು ಅಂಕಲ್ ಹೆಸರು ಹೇಳ್ಬೇಡ್ರಿ. ಜೈ RCB. ಗುಲ್ಬರ್ಗ ಮತ್ತೊಂದು ಹೇಳ್ಬೇಕ್ರೆ ಹಟ್ರಿ ನಿಮ್ಗೆ. We support, amazing, fabulous. Virat was amazing. Very well deserved victory. We have been waiting it from last 1 year. RCB Jindabad. ಮುಂದಿನ ಸಲನೂ RCBನೇ ಕಪ್. ಈ ಸಲ ಕಪ್ ನಮ್ಮದೇ. ಈ ಸಲನೂ ಕಪ್ ನಮ್ಮದೇ, ಮುಂದಿನ ಇಯರೂ ನಮ್ಮದೇ ಕಪ್ಪು. ಈ ಸಲ ನಮ್ಮದೇ ಕಪ್ಪು. ವಿರಾಟ್ ಕೊಹ್ಲಿಗೆ RCB ಜೈ ವಿರಾಟ್ ಕೊಹ್ಲಿ. ಮಸ್ತ್ ಅದು, ಏನು ಏನಿಲ್ಲ. ಮ್ಯಾಚಾ ಮಾತಾಡೋಂಗಿಲ್ಲ ಅಲ್ವಲ್ಲ ಅಲ್ಲಿ. ದೆರ್ ಈಸ್ ನೋ ಟು ವರ್ಡ್ಸ್ ಟು ಎಕ್ಸ್ಪ್ಲೇನ್. ಯಾವತ್ತು RCB ಆಗಲೇ ಗೊತ್ತಿರಲ್ವಾ? ಆಗಲೇ ಗೊತ್ತಾಯ್ತಲ್ವಾ? ಆಗಲೇ ಆಯ್ತಲ್ವಾ? GT ಗೊತ್ತಾಯಿಲ್ವಾ? ನೀಲೇದು